ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ಖಂಡಿಸಿ ಕಾರವಾರದಲ್ಲಿ ಬಿಜೆಪಿ ಪ್ರತಿಭಟನೆ. ಮೂಲಭೂತ ಸೌಲಭ್ಯ ಒದಗಿಸುವಲ್ಲಿ ಸರ್ಕಾರ ವಿಫಲ ಎಂದು ಆರೋಪ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯವನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಶುಕ್ರವಾರ ಕಾರವಾರದಲ್ಲಿ ಪ್ರತಿಭಟನೆ ನಡೆಸಿದರು. ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ನಗರದ ಮಿತ್ರ ಸಮಾಜ ಮೈದಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಾಗಿತು. ಬಳಿಕ ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯಲ್ಲಿ ರಸ್ತೆ, ವಿದ್ಯುತ್, ಆರೋಗ್ಯ ಹಾಗೂ ಸಾರಿಗೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು. ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕರು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ರಾಜ್ಯ ಹೆದ್ದಾರಿ, ಲೋಕೋಪಯೋಗಿ ಇಲಾಖೆ ಹಾಗೂ ಗ್ರಾಮೀಣ ರಸ್ತೆಗಳು ಹೊಂಡಗಳಿಂದ ತುಂಬಿದ್ದು ವಾಹನ ಸಂಚಾರ ದುಸ್ತರವಾಗಿದೆ. ರಸ್ತೆ ಹದಗೆಟ್ಟಿರುವುದರಿಂದ ಬಸ್ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಿತ್ಯ ಪರದಾಡುವಂತಾಗಿದೆ ಎಂದು ಅವರು ಹೇಳಿದರು. ಸೋರುವ ಬಸ್ಸುಗಳು ಮತ್ತು ಹದಗೆಟ್ಟ ರಸ್ತೆಗಳ ನಡುವೆ ಉಚಿತ ಪ್ರಯಾಣದ ಗ್ಯಾರಂಟಿ ನೀಡುವುದರಿಂದ ಜನರಿಗೆ ಏನು ಪ್ರಯೋಜನ ಎಂದು ಪ್ರಶ್ನಿಸಿದ ರೂಪಾಲಿ ನಾಯ್ಕ್, ಕೂಡಲೇ ಜಿಲ್ಲೆಯ ರಸ್ತೆ, ವಿದ್ಯುತ್, ಆರೋಗ್ಯ ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಪ್ರತಿಭಟನೆಯ ಬಳಿಕ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿ ಜಿಲ್ಲೆಯ ಸಮಸ್ಯೆಗಳನ್ನು ತುರ್ತಾಗಿ ಪರಿಹರಿಸುವಂತೆ ಒತ್ತಾಯಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ನಾವು ಇವತ್ತಿನ ದಿನ ಕಾರವಾರ ತಾಲೂಕಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಸರ್ಕಾರಿನ ಒಂದು ಹೊಸದಾಗಿ ಆಯ್ಕೆಯಾದಂತ ನಮ್ಮ DK ಸರ್ ಅವರು ಮುಖ್ಯಮಂತ್ರಿಗಳು ಏನಾದರೂ ಬಡವರಿಗೆ ನ್ಯಾಯ ಕೊಡ್ತಾರೆ ಅಂತ ನಾವು ನೋಡ್ಕೊಂಡಿದ್ವಿ. ಆದ್ರೆ ಇವತ್ತು ಬಡವರ ಕಣ್ಣೀರನ್ನು ಒರೆಸದೆ ಬೇರೆ ಬೇರೆ ಕಾರ್ಯಗಳಿಗೆ ಅವರು ಕೈ ಹಾಕ್ತಾ ಇದ್ದಾರೆ. ಅವರು ಬೇರೆ ಕೆಲಸ ಮಾಡಿದ್ರೆ ಏನೂ ಬೇಜಾರಿಲ್ಲ. ಇವತ್ತು ಇಡೀ ತಾಲೂಕಿನಲ್ಲಿ, ಇಡೀ ಮೂಲೆಯಲ್ಲಿ, ಗ್ರಾಮ ಪಂಚಾಯತ್ ನಲ್ಲಿ ಒಂದೇ ಒಂದು ರೋಡ್ ಸರಿಯಾಗಿಲ್ಲ. ಎಲ್ಲಾ ರೋಡ್ಗಳಿಗೆ ಆ ಗುಂಡಿಗಳ ಮುಖಾಂತರ ಎಷ್ಟೋ ಜನ ಮಕ್ಕಳು ಬಿದ್ಕೊಂಡು ಆಕ್ಸಿಡೆಂಟ್ ಆಗಿ ಇವತ್ತು ಸತ್ಕೊಂಡಿದ್ದಾರೆ. ಎಷ್ಟೋ ಗಾಡಿಗಳು ಹಾಳಾಗ್ತಾ ಇದೆ. ನಡಿಲಿಕ್ಕೆ ದಾರಿ ಇಲ್ಲ, ಹೋಗ್ಲಿಕ್ಕೆ ಸರಿಯಾದ ರಸ್ತೆ ಇಲ್ಲ. ಈ ಭಾಗ್ಯವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಕೊಟ್ಟಿದೆ. ಇವತ್ತು ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಇವತ್ತು ಬಸ್ ಸ್ಟ್ಯಾಂಡ್ ನಲ್ಲಿ ನಾವು ಇದು ಶಕ್ತಿ ಯೋಜನೆ ಬಸ್ಗಳು ಬಸ್ಸುಗಳು ಕೊಡ್ತಾ ಇದ್ರು. ಬಸ್ಸುಗಳು ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ ಮಹಿಳೆಯರಿಗೆ. ಆದ್ರೆ ನಮ್ಮ ಮಕ್ಕಳು ಎಲ್ಲಿ ಹೋಗ್ಬೇಕು? ಸ್ಕೂಲಿಗೆ ಹೋಗುವ ಮಕ್ಕಳು, ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು? ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿರುವಂತಹ ಸಚಿವ ಸಂಪುಟದಲ್ಲಿ ಮುಂದೆ ಬರುವಂತ ಹೇಳ್ಬೇಕು. ಬಸ್ ಇವತ್ತು ಯಾಕೆ ಬಿಡ್ತಾ ಇಲ್ಲ? ಹಳೆ ಬಸ್ಗಳನ್ನು ಬಿಟ್ಟಿದ್ದಾರೆ. ಒಂದು ಬಸ್ಸಿಗೆ ಟೈರ್ ಸರಿಯಾಗಿಲ್ಲ. ನಾವು ಡಿಪೋದಲ್ಲಿ ಹೋಗಿ ಮ್ಯಾನೇಜರ್ ಕೇಳಿದ್ರೆ ಅವರ ಪರಿಸ್ಥಿತಿಯನ್ನು ಅಳ್ಕೊಂಡು ತೋರಿಸ್ತಾರೆ. ಬಸ್ ನೋಡಿದ್ರೆ ಬಸ್ಗಳಿಗೆ ಸರಿಯಾದ ಟೈರ್ ಇಲ್ಲ, ಬೇಸಿಗೆ ಗ್ಯಾರಂಟಿ ಇಲ್ಲ, ಎಲ್ಲೆಲ್ಲಿ ನಿಂತ್ಕೊಳ್ತದ ಅಂತ ಹೇಳಲಿಕ್ಕೂ ಬರುದಿಲ್ಲ. ಈ ಒಂದು ಮಳೆಗಾಲದಲ್ಲಿ ಇಡೀ ನಮ್ಮ ಪಾಪ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲ. ಏಜ್ ಆದವರ ಪರಿಸ್ಥಿತಿ ಅಂತೂ ಹೇಳಲಿಕ್ಕೆ ಕೂಡದು. ಬಹಳ ಕಷ್ಟದಲ್ಲಿ ಜನರು ಜೀವನವನ್ನು ನಡೆಸಬೇಕಾಗಿರುವಂತ ಇವತ್ತು ಪರಿಸ್ಥಿತಿ ಬಂದಿದೆ. ಇವತ್ತು ಮಳೆಗಾಲ, ಉತ್ತರ ಕನ್ನಡದಲ್ಲಿ ಮಳೆಗಾಲ ಅಂದ್ರೆ ಈ ಕರೆಂಟ್ ತೆಗೆಯುವುದು ಒಂದು ನೆಪ KB ಅವರಿಗೆ ಬಂದ್ಬಿಟ್ಟಿದೆ. ಲೈಟ್ ಬಾರಿಶೇ ಬರುದಿಲ್ಲ, ಮಳೆನೇ ಬರುದಿಲ್ಲ ಆದ್ರೆ ಸಡನ್ಲಿ ಬಂದ ತಕ್ಷಣನೇ ಕರೆಂಟ್ ತೆಗೆದು ಬಿಡುವುದು. ಎಲ್ಲೋ ಒಂದು ಕಪ್ಪ ಬಿದ್ದಿದೆ, ಎಲ್ಲೋ ಒಂದು ಮರ ಬಿದ್ದಿದೆ ಅಂದ್ರೆ ಇವರು ಯಾವುದು ಯೋಜನೆ, ನಮ್ಮ KB ಅವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಗೃಹಜ್ಯೋತಿ ಯೋಜನೆಯಲ್ಲಿ ಅವರನ್ನ ತೊಡಸ್ಕೊಂಡಿದ್ದಾರೆ. ಪಾಪ ಅವರಿಗೇನು ಗೊತ್ತಿಲ್ಲ. ಅಧಿಕಾರಿಗಳು ಎಲ್ಲಿ ಯಾರು ಕಳಿಸ್ತಾರೆ ಅಲ್ಲಿ ಹೋಗ್ಬಿಟ್ಟು ಇವತ್ತು ದೇವಸ್ಥಾನದಲ್ಲಿ, ಇವತ್ತು ಸಭಾಭವನದಲ್ಲಿ ಎಲ್ಲ ಮಹಿಳೆಯರನ್ನು ಕೊಡಿಸು ಅವರಿಗೆ ಗೃಹಲಕ್ಷ್ಮಿ ಗೃಹಜ್ಯೋತಿಯನ್ನು ಕೊಟ್ಟರು ಬೇಜಾರಿಲ್ಲ. ಯಾವ ಕಾಲದಲ್ಲಿ ಯಾರನ್ನ ನೇಮಿಸಬೇಕು ಅದು ನೇಮಿಸಬೇಕಾಗಿತ್ತು. ಇವತ್ತು ಆ ಲೈನ್ ಮ್ಯಾನ್ಗಳನ್ನ
ಎಲ್ಲಿ ಕರೆಂಟ್ ಸರಿ ಇಲ್ಲ ಅಂತ ಕರೆಂಟ್ ಸರಿ ಮಾಡೋದು ಬಿಟ್ಟು ಅಲ್ಲಿ ಅವರನ್ನು ಬಳಸ್ಕೊಂಡಿದ್ದಾರೆ. ಮೊನ್ನೆ ನಡೆದಂತ ಒಂದು ಹಾಸ್ಪಿಟಲಿನ ಕತೆ, ನಮ್ಮಲ್ಲಿ 7-8 ಆಂಬ್ಯುಲೆನ್ಸ್ಗಳಿದ್ದಾವೆ. ನಾನು ಕೂಡ MLA ಆದಾಗ 4 ಆಂಬ್ಯುಲೆನ್ಸ್ ಅನ್ನು ಕೊಟ್ಟಿದ್ದೆ. ಆ 4 ಆಂಬ್ಯುಲೆನ್ಸ್ ನಿಂತ್ಕೊಂಡಿರ್ತಾರೆ. ನಾವು ಫೋನ್ ಮಾಡಿದ್ರೆ ಅರ್ಧ ಗಂಟೆಯಲ್ಲಿ ಬರ್ತಾರೆ ಅಂತಾರೆ. ಬಡವರು ಫೋನ್ ಮಾಡಿದ್ರೆ 10-8 ತಾಸು ತೆಗಿತಾ ಇದ್ದಾರೆ. ಮಂಗಳೂರು ಹೋಗಿದೆ, ಬೆಂಗಳೂರು ಹೋಗಿದೆ ಅಂತ ಹೇಳಿ. ಆದ್ರೆ ಅವರು ಆ ಟೈರ್ ಇಲ್ಲದೆ, ಮೇಂಟೆನೆನ್ಸ್ ಇಲ್ಲದೆ ಆಂಬ್ಯುಲೆನ್ಸ್ ಅನ್ನು ಬೇರೆ ಕಡೆಗೆ ನಿಲ್ಲಿಸಿ ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಮನಸ್ಸಿಗೆ ಬಂದಾಗೆ ಅದನ್ನ ಮಾಡ್ತಾ ಇದ್ದಾರೆ. ಹೀಗೆ ಮಾಡಿ ಮೊನ್ನೆ ಒಂದು 3-4 ಗಂಟೆ ವೇಟ್ ಮಾಡಿ ಒಬ್ಬ ಹುಡುಗನ ತಂದೆ ತೀರ್ಕೊಂಡು ಹೋದ್ರು ಅಂಕೋಲಾದಲ್ಲಿ. ಆ ವ್ಯವಸ್ಥೆಯ ಅಗಾಧ ಆಗ್ತಾ ಇದೆ ಹಾಸ್ಪಿಟ್ಲುಗಳು. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ತಾವು ಗಂಭೀರವಾಗಿ ಇದನ್ನು ತೆಗೆದುಕೊಳ್ಬೇಕು. ಜನರ ಜೀವನದ ಜೊತೆ ಚೆಲ್ಲಾಟ ಆಡಬೇಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮೂಲಭೂತ ಸೌಕರ್ಯದಲ್ಲಿ ಬೇಕಾಗಿರುವಂತ ಕೆಲಸಗಳನ್ನು ಮಾಡಿ, ಮನೆ ಮನೆಗೆ ಗಂಗೆ ಅಂತ ಮೋದಿಜಿಯವರು ಕೊಟ್ಟಿದ್ರು. ತಾವು ಗ್ರಾಮ ಪಂಚಾಯತ್ನಲ್ಲಿ ಅದನ್ನು ನೋಡ್ಲಿಕ್ಕೆ ಆಗದೆ ಇವತ್ತು ಕೆಲಸವನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರಿ. ಕುಡಿಲಿಕ್ಕೆ ನೀರಿಲ್ಲ, ಮಳೆಗಾಲ ಬಂದ್ರು ಕೂಡ ಆ ವ್ಯವಸ್ಥೆಯನ್ನು ಕೂಡ ನೀವು ಇವತ್ತು ನೋಡಬೇಕಾಗಿದೆ ಅಂತ ನಾವು DC ಮುಖಾಂತರ ತಮಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ಈ ಮೂಲಭೂತ ಸೌಕರ್ಯ ಬಹಳಷ್ಟು ಇದೆ, ಮೂಲಭೂತ ಸೌಕರ್ಯ ದಯವಿಟ್ಟು ಅದ್ರ ಕಡೆಗೆ ಗಮನ ಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿ ಹತ್ರ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.